ಅಂತ ಇದೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ, ಒಂದು ಕಡೆ ನಮ್ಮ ಸಿದ್ದರಾಮಯ್ಯರ ಬಣ, ಇವರಿಬ್ಬರು ಜಗಳದಲ್ಲಿ ಏನು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಂಥ ರೀತಿಯಲ್ಲಿ ಇವತ್ತು ಪರಿಸ್ಥಿತಿ ಕಾಣ್ತಾ ಇದೆ. ಹಂಗಾಗಿ ಅವರೇ ನೋಟಿಸ್ಗಳನ್ನು ಕೊಡ್ಕೊತಾ ಇದ್ದಾರೆ. ಏನು ಇವತ್ತು ಸಿದ್ದರಾಮಯ್ಯರು ಮುಂದಿನ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂದೇಳಿ ಅವ್ರ ಮಗ ಆದಂಥ MLC ಆದಂಥ ಯತೀಂದ್ರವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಒಂದು ಕಡೆ ಅವರು ಬೇಕಾದಂಥ ಬಣದ ಶಾಸಕರಾದಂಥ ಶಿವಗಂಗೆ ಬಸವರಾಜ್ ಅವ್ರನ್ನ ಹಿಡ್ಕೊಂಡು, ಸಾಕಷ್ಟು ಮಂದಿ ರಂಗನಾಥ್ ಅವರು ಹಿಡ್ಕೊಂಡು, ಇಕ್ಬಾಲ್ ಹುಸೇನ್ ಅವರು ಹಿಡ್ಕೊಂಡು ಅನೇಕ ಮಂದಿ ಶಾಸಕರೆಲ್ಲರೂ ಕೂಡ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗನ್ನು ಕೂಡ ಮಾಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಕಡೆ ರಾಜ್ಯಾಧ್ಯಕ್ಷರಾದಂಥ ಕಾಂಗ್ರೆಸ್ ಪಾರ್ಟಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬೇರೆಯವ್ರು ಯಾರನ್ನ ಮಾತಾಡಿದ್ರೆ ಅವ್ರಿಗೆ ನೋಟಿಸನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಇವತ್ತು ಅವ್ರಿಗೆಲ್ಲರೂ ಕೂಡ ಶಕ್ತಿ ಇದ್ದಿದ್ರಿಗಿನ ಅವರು ಯತೀಂದ್ರ ಅವರೇ ಮಾತಾಡಿದಂಥ ಟೈಮಲ್ಲಿ ನೋಟಿಸನ್ನು ಕೊಡ್ಬೋದಾಯ್ತಲ್ಲ, ಆ ಶಕ್ತಿ ಇಲ್ಲ. ಯಾಕಂದರೆ ಇವತ್ತು ಎಲ್ಲವನ್ನು ಕೂಡ ಕಳ್ಕೊಂಡಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಮುಂದಕ್ಕೆ ಏನೋ ಆಗಬೇಕನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇವತ್ತೆಲ್ಲ ಕೂಡ ಡೈವರ್ಫಿಕೇಷನ್ ಮಾಡೋಂಥ ಕೆಲಸ ಆಗ್ತಾಯಿದೆ. ಇಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಏನಾಗ್ತಾಯಿಲ್ಲ, ನೆರೆಹಾವಳಿ ಬಂದಂಥ ಟೈಮಲ್ಲಿ ಏನಾಗ್ತಾಯಿಲ್ಲ, ಡೆವಲಪ್ಮೆಂಟ್ಸ್ಗಳು ಏನಾಗ್ತಾಯಿಲ್ಲ, ಎಲ್ಲವನ್ನು ಕೂಡ ಬದಿಯಿಟ್ಟುಕೊಂಡು ದಿನಕ್ಕೊಂದು ಇಶ್ಯೂ ಇಟ್ಕೊಂಡು ಡೈವರ್ಫಿಕೇಷನ್ ಮಾಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಇಡೀ ರಾಜ್ಯ ಇವತ್ತು ಕುಂಠಿತ ಆಗಿದೆ. ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕೆಲಸಗಳು ಆಗ್ತಾಯಿಲ್ಲ. ಇವತ್ತು ನೆರೆಹಾವಳಿ ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಿದ್ದಂಥ ವಿಚಾರದಲ್ಲಿ ಕೂಡ ಭಾಳಷ್ಟು ಜನರು ತೊಂದರೆದಲ್ಲಿದ್ದಾರೆ. ಹಂಗಾಗಿ ಟೋಟಲ್ ಆಗಿ ಈ ಸರ್ಕಾರ ಫೇಲ್ಯೂರ್ ಆಗಿದೆ. ಬಹುಶಃ ಅವರಿಬ್ಬರ ಮಧ್ಯದಲ್ಲಿ ಏನನ್ನ ಅಕಸ್ಮಾತ್ ಸರ್ಕಾರ ಬೆಳೆಸ್ಕೊಂಡ್ರೆ ನಮ್ಮ ಉದ್ದೇಶ ಏನಂದರೆ ಮಧ್ಯಂತರ ಚುನಾವಣೆ ಬಂದರೆ ಬರ್ಬೋದು ಅನ್ನೋಂಥದ್ದು ಕೂಡ ನಮಗೆ ಭಾಳ ಸ್ಪಷ್ಟವಾಗಿ ಕೂಡ ಕಾಣ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಮಧ್ಯಂತರ ಚುನಾವಣೆ ಯಾವತ್ತೇ ಬಂದರೆ ಕೂಡ ನಾವು ಫೇಸ್ ಮಾಡೋ ಸಲುವಾಗಿ ತಯಾರಾಗಿ ಇದ್ದೀವಿ. ಅಲ್ಲಿ ಅವರು ಯತೀಂದ್ರ ಅವರು ಮಾತಾಡಿದ್ದಾರೆ ಅಂದ್ರೆ ಈಗ ಬಹುಶಃ ಅವ್ರ ತಂದೆಯವರು ಮಾತಾಡಿದಂಥ ಮಾತುಗಳೇ ಮಗ ಕೊಟ್ಟರು ಸರ್. ಇಲ್ಲಿ ನಾಯಕ ಸಮುದಾಯದ ಮತಗಳ ಅಧಿಕ ಇರೋದ್ರಿಂದ ಮತ್ತೆ ಥೀಮ್ ಪಾರ್ಕ್ ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಚಳ್ಳಕೆರೆಯಲ್ಲಿ ಘೋಷಣೆ ಮಾಡಿದ್ರು. ಆದರೆ ಅದು ಆದ್ಮೇಲೆ ಆಗಲಿಲ್ಲ. ಅದೇ ಕಾರಣಕ್ಕೆ ಏನಾದರೂ ಈ ಚುನಾವಣೆಯಲ್ಲಿ ಹಿನ್ನಡೆ ಆಯ್ತಾ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಕ್ಷೇತ್ರಗಳಲ್ಲಿ? ಅದನ್ನು ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದ್ದೀನಿ. ಅವತ್ತಿನ 2018 ಚುನಾವಣೆ ನೋಡಿದಂಥ ಟೈಮಲ್ಲಿ ಅವತ್ತು ಜವಾಬ್ದಾರಿ ಭಾಳಷ್ಟು ಇತ್ತು. ನಾನು 2 ಕಡೆ ಸ್ಪರ್ಧೆ ಮಾಡಿದ್ದೆ. ಸುಮಾರಾಗಿ ನಾನು 120 ಕ್ಷೇತ್ರಗಳಿಗೆ ಹೋಗ್ಲಿಕ್ಕಾಗಲಿಲ್ಲ. ಇಲ್ಲಿ ಕೂಡ ಮೊಳಕಾಲ್ಮೂರದಲ್ಲಿ ಒಂದು 2-3 ದಿನಗಳು ಮಾತ್ರ ಮಾಡಿದ್ದೆ. ಇಲ್ಲಿ ಕೂಡ ಎಲ್ಲ ಹಳ್ಳಿಗಳಿಗೆ ಹೋಗ್ಲಿಕ್ಕಾಗಲಿಲ್ಲ. ಹಂಗಾಗಿ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿರೋ ಕಾರಣ ಬಾದಾಮಿಯಲ್ಲಿ ಎಷ್ಟು ನನಗೆ ಗೊತ್ತಿರೋ ಪ್ರಕಾರ ಒಂದು 1800ರಿಂದ ಓಟಿಂದ ನಾನು ಸೋತಿದ್ವಿ. ಮುಂದಿನ ದಿನಗಳಲ್ಲಿ ನೋಡ್ರಿ ರಾಜಕಾರಣ ಅಂತದ್ದು ಹಿಂಗೆ ಆಗ್ತಿರ್ತಾವ. ಬಹುಶಃ ಅದು ಇವತ್ತು ಬಾದಾಮಿ ಜನರು ನೋವು ಪಡ್ತಾರೆ. ಇವತ್ತು ರಾಮ್ಲೂರ್ನೇ ಯಾಕೆ ಸೋಲಿಸ್ಕೊಂಡ್ವಿ, ಇವ್ರು ಗೆದ್ದ